ಈ ಒಂದು ಜಾಗನ ಓವರ್ ರೇಟೆಡ್ ಅಂತಾನು ಹೇಳ್ಬೋದು, ಹೆವಿ ಐಪ್ ಸ್ಪಾಟ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅದೇ ಕಾರಣಕ್ಕೆ ಒಂದು ಜಾಗನ ಖಾರದ ಪುಡಿ ಹೋಟೆಲ್ ಅಂತ ಕೂಡ ಕರೀತಾರೆ. ಜಾಗ ಯಾವ್ದಂತ ಡೀಟೇಲ್ ತಿಳಿಸ್ಕೊಡ್ತೀನಿ. ಡೈಲಿ ಈ ತರ ಇಡನ್ ಕಂಟೆಂಟ್ ಗಳ ರೆಕಮೆಂಡೇಶನ್ ಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡಿ, ಆದಷ್ಟು ಜನಕ್ಕೆ ಒಂದು ವಿಡಿಯೋನ ಶೇರ್ ಮಾಡಿ. ನಾನಿವತ್ತು ಬೆಂಗಳೂರು ವಿದ್ಯಾಪೀಠ ಸರ್ಕಲ್ ಡೊಂಕನ ಫೀಲ್ಡ್ ಆಪೋಸಿಟ್ ಅಲ್ಲಿ ಕಳೆದ 22 ವರ್ಷಗಳಿಂದ ಫೇಮಸ್ ಆಗಿ ನಡ್ಸ್ಕೊಂಡ್ ಬರ್ತಾರಂತ ಅಂಕಲ್ ಎಗ್ ರೈಸ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇವರು ಮೊದಲು ತಳ್ಳಗಾಡಿಯಲ್ಲಿ ಎಗ್ ರೈಸ್, ಎಗ್ ಮಸಾಲಾ, ಮೊಟ್ಟೆ ಬೋಂಡ ಅಂತ ಮಾಡ್ತಾರೆ. ಈಗ ಒಂದು ಚಿಕ್ಕ ಅಂಗಡಿ ಮಾಡ್ಕೊಂಡು 14ರಿಂದ 15 ವೆರೈಟಿಯ ಎಗ್ ಐಟಮ್ ನ ಮಾಡ್ಕೊಂಡ್ ಬರ್ತಾ ಇದಾರೆ. ಒಂದು ಬ್ಯಾಚ್ ಗೆ ಬರೋಬ್ಬರಿ 30 ಮೊಟ್ಟೆ, 1 ಕೆಜಿ ಕ್ಯಾಪ್ಸಿಕಮ್, ಹೆವಿ ಮಸಾಲಾ, ಹೆವಿ ಖಾರದ ಪುಡಿ, ಹೆವಿ ಸೋಯಾ ಸಾಸ್ ಹಾಕಿ ಹತ್ತತ್ರ 25 ರೈಸ್ ಮಾಡ್ತಾರಂತೆ. ನಾವಿಲ್ಲಿ ಮಸಾಲಮಯವಾಗಿರುವಂತ ಎಗ್ ರೈಸ್, ಅದ ಕಾಂಬಿನೇಷನ್ ಆಗಿ ಎಗ್ ಮಸಾಲಾ ಮತ್ತೆ ಮೊಟ್ಟೆ ಬೋಂಡನ ತಗೊಂಡಿದ್ವಿ. ಪ್ಲೇನ್ ಎಗ್ ರೈಸ್ ತಿಂದ್ರೆ ಹೆವಿ ಮಸಾಲಾ ಅನ್ಸುತ್ತೆ, ಲೈಟ್ ಆಗಿ ಹೊಟ್ಟೆ ಉರಿತೆ. ಬಟ್ ಎಗ್ ಮಸಾಲಾ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಸೊ ಅವ್ರಲಾಗ ಹೇಳ್ಬೇಕಂತಾನೆ ಡೈಲಿ ಎಗ್ ರೈಸ್ ತಿಂತೀನಿ ಅಂದ್ರೆ ಒಂದು ಜಾಗನ ರೆಕಮೆಂಡ್ ಮಾಡಲ್ಲ, ಅಪರೂಪಕ್ಕೆ ತಿಂತೀನಿ ಅಂದ್ರೆ ಪಕ್ಕಾ ಸಜೆಸ್ಟ್ ಮಾಡ್ತೀನಿ. ಸೊ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಡೊಂಕನ ಫೀಲ್ಡ್ ಕಡೆ ಹೋದ್ರೆ ಒಂದು ಜಾಗಕ್ಕಂತೂ ಪಕ್ಕಾ ವಿಸಿಟ್ ಮಾಡಿ.